ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಹಿಳಾ ಕಸ್ಟಮ್ ಅಧಿಕಾರಿಗೆನೆ ಬ್ಲಾಕ್ ಮೇಲ್ ಮಾಡಿ ರೇಪ್ ಮಾಡಿರುವಂತ ಗಂಭೀರ ಆರೋಪ ಕೇಳಿಬಂದಿದೆ. ಎಲೆಕ್ಟ್ರಾನಿಕ್ ಬಿಸಿನೆಸ್ ನಡೆಸ್ತಾ ಇದ್ದವನಿಂದಲೇ ಈ ಕೃತ್ಯ ಎಸಗಲಾಗಿದೆ ಅನ್ನುವಂತ ಆರೋಪ. ಬೆಂಗಳೂರು ಪೊಲೀಸರಿಂದ ಕೃಪಲಾನಿ ಎಂಬಾತ ಈಗ ಅರೆಸ್ಟ್ ಆಗಿದ್ದಾನೆ. ಮಹಿಳಾ ಕಸ್ಟಮ್ ಅಧಿಕಾರಿಗೂ ಈತನಿಗೂ ಏನ್ ಸಂಬಂಧ ಅದನ್ನು ಹೇಳ್ತೀವಿ. ಕೃಪಲಾನಿ ಎಂಬಾತ ಈತ ಎಲೆಕ್ಟ್ರಾನಿಕ್ ಬಿಸಿನೆಸ್ ಮಾಡ್ತಾ ಇದ್ದ. ಈತ ಈಗ ಅರೆಸ್ಟ್ ಆಗಿದ್ದಾನೆ. ಕಸ್ಟಮ್ಸ್ ಅಧಿಕಾರಿಯ ಕಣ್ತಪ್ಪಿಸಿ ಸಾಕಷ್ಟು ಅವ್ಯವಹಾರ ನಡೆಸ್ತಾ ಇದ್ದಂತ ಆರೋಪ ಈತನ ವಿರುದ್ಧ ಇದೆ. ಕೃಪಲಾನಿಗೆ 9 ವರ್ಷದ ಹಿಂದೆ ಮಹಿಳಾ ಕಸ್ಟಮ್ಸ್ ಅಧಿಕಾರಿಯ ಪರಿಚಯ ಆಗಿತ್ತಂತೆ. ತದನಂತರ ಆಕೆ ಜೊತೆಗೆ ಪ್ರೀತಿ ನಾಟಕ ಆಡಿ ಆಕೆ ಜೊತೆಗೆ ಸಲುಗೆ ಬೆಳೆಸಿದ್ದ ಈ ಆರೋಪಿ ಕೃಪಲಾನಿ. ಮದುವೆ ಆಮಿಷ ಒಡ್ಡಿ ಕೆಲಸದ ಕೆಲ ಟೆಕ್ನಿಕ್ಸ್ ಅನ್ನ ತಿಳ್ಕೊಂಡಿದ್ದ ಈ ಆರೋಪಿ ಈ ಮೂಲಕ ಕಸ್ಟಮ್ಸ್ ನ ಕಣ್ತಪ್ಪಿಸಿ ಬಿಸ್ನೆಸ್ ಮಾಡ್ತಾ ಇದ್ದಂತ ಆರೋಪ ಕೂಡ ಇದೆ. ಮಹಿಳಾ ಅಧಿಕಾರಿಯನ್ನ ಬ್ಲಾಕ್ ಮೇಲ್ ಮಾಡಿರುವಂತ ಆರೋಪ ಇದೆ. ಆಕೆಯ ಜೊತೆಗೆ ಸಲಿಗೆ ಇದ್ದಂತ ಫೋಟೋಗಳಿರ್ಬೋದು, ವಿಡಿಯೋಗಳನ್ನ ಇಟ್ಕೊಂಡು ಆಕೆಯನ್ನ ಬಳಸಿ ಕೆಲ ಕಸ್ಟಮ್ಸ್ ಅಧಿಕಾರಿಗಳ ಮೇಲೆ ಸುಳ್ಳು ಕೇಸ್ ಕೂಡ ದಾಖಲಾಗಿದೆ. ಅಲ್ಲದೆ ಮಹಿಳಾ ಅಧಿಕಾರಿಗೆ ಬ್ಲಾಕ್ ಮೇಲ್ ಮಾಡಿ ದೈಹಿಕ ಹಿಂಸೆಯನ್ನು ಕೊಟ್ಟಿದ್ದಾನೆ ಈತ. ತಾನು ಹೇಳ್ದಂತೆ ಕೇಳಬೇಕು, ಕೇಳಿಲ್ಲ ಅಂತಂದ್ರೆ ಖಾಸಗಿ ವಿಡಿಯೋ ಬಿಡುಗಡೆ ಆಗುತ್ತೆ, ಎಲ್ಲ ಕಡೆ ವೈರಲ್ ಮಾಡ್ತೀನಿ ಅಂತ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ದಾನೆ ಕೃಪಲಾನಿ. ಸದ್ಯ ಈತನ ವಿರುದ್ಧ ಮಹಿಳಾ ಅಧಿಕಾರಿಯಿಂದ ದೂರು ದಾಖಲಾಗಿದ್ದು ಪೊಲೀಸರೀಗ ತನಿಖೆ ಮಾಡ್ತಿದ್ದಾರೆ. ಈತನನ್ನ ವಶಕ್ಕೆ ಪಡೆದುಕೊಂಡು ಕಸ್ಟಮ್ಸ್ ಅಧಿಕಾರಿ ಹಾಗೂ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಮೆನ್ ಇವರ ಮಧ್ಯೆ ಸಲುಗೆ ಬೆಳೆದು ಪ್ರೀತಿ ಬೆಳೆದಿತ್ತು. ತದನಂತರ ಈಗ ಅನೇಕ ಆರೋಪಗಳು ಕೇಳಿಬಂದಿವೆ. ಅಲ್ಲ ಏನ್ ಮಾಡಿದ ನಮ್ಮನೆ ಹತ್ರ ಬಂದು ಅಲ್ಲಿ ನೋಡಿ ಏನಾಗಿದೆ ಅಲ್ಲಿ ನೋಡಿ ಇದು ನಿನ್ ಮನೆನಾ ಇದು ನಿನ್ ಮನೆನಾ ಇದು ಹೇಳು ಕಮ್ಯಾ ಬಂದಲ್ಲ ಹೇಳ್ತಾ ಬಾರೋ ಸೈಲೆಂಟ್ ಆಗ್ಬಿಡಿ ಇಬ್ರು ಇದ್ದಿದ್ರೆ ಓಕೆ ಕಮ್ I'm taking video. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ಅಜಯ್, ಈ ಪ್ರಕರಣ ಬೆಳಕಿಗೆ ಬಂದಿದ್ದ ಹೇಗೆ? ಇಷ್ಟು ವರ್ಷ ಯಾಕೆ ಸುಮ್ಮನಿದ್ರು? ಮೊದಲಿಂದಾನು ದೈಹಿಕ ಹಿಂಸೆ ಕೊಡ್ತಾ ಇದ್ನ ಈತ? ಇಲ್ಲಿವರೆಗೂ ಎಷ್ಟು ಬೇಳೆ ಬೇಯಿಸ್ಕೊಂಡಿದ್ದಾನೆ ಅಂತ, ಅಂದ್ರೆ ತನ್ನ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಮಾಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಅವ್ಯವಹಾರ ಮಾಡಿದ್ದಾನೆ ಅಂತ? ಖಂಡಿತವಾಗ್ಲೂ ಈಗಾಗಲೇ ಮಹಿಳಾ ಕಸ್ಟಮ್ ಅಧಿಕಾರಿಗೆ ಬ್ಲಾಕ್ ಮೇಲ್ ಮಾಡಿರುವಂತ ಜೊತೆಗೆ ಅತ್ಯಾಚಾರ ಮಾಡಿರುವಂತ ಏನೋ ಆರೋಪಿ ಏನಿದಾನೆ ಕೃಪಲಾನಿ ಅಂತ ಹೇಳಿ ಈತನನ್ನ ಈಗಾಗಲೇ ಯಲಹಂಕ ಪೊಲೀಸರು ಕೂಡ ಏನೋ ಅರೆಸ್ಟ್ ಮಾಡಿರುವಂತದ್ದು. ಈತನ ಅರೆಸ್ಟ್ ಮಾಡಿ ಆನಂತರ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಗೊತ್ತಾಗತ್ತೆ ಈತ ಮಹಿಳಾ ಕಸ್ಟಮ್ ಅಧಿಕಾರಿ ಜೊತೆಗೆ ಕಳೆದ ಕೆಲವು ವರ್ಷಗಳಿಂದನೂ ಕೂಡ ಸ್ನೇಹವನ್ನ ಬೆಳೆಸಿರ್ತಾನೆ. ಆ ನಂತರದಲ್ಲಿ ಆಕೆ ಜೊತೆ ಚೆನ್ನಾಗಿರೋ ರೀತಿಯಲ್ಲಿ ನಾಟಕ ಆಡಿ ಮದುವೆ ಆಗುವಂತ ಆಮಿಷವನ್ನು ಕೂಡ ಒಡ್ತಾನೆ. ಆ ನಂತರ ಅವರ ಕೆಲಸದಲ್ಲಿ ಅಂದ್ರೆ ಕಸ್ಟಮ್ ಕೆಲಸದಲ್ಲಿರುವಂತ ಲೂಪ್ ಹೋಲ್ಸ್ ಗಳನ್ನ ಕಂಡಿಡ್ಕೊಂಡು ಆ ನಂತರ ಬಿಸ್ನೆಸ್ ಕೂಡ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಒಂದು ಬಿಸ್ನೆಸ್ ನ ಜೊತೆಗೆ ಅವ್ರಿಗೂ ಕೂಡ ಬ್ಲಾಕ್ ಮೇಲ್ ಮಾಡುವಂತದ್ದು, ಜೊತೆಗೆ ಕಸ್ಟಮ್ ಅಧಿಕಾರಿಗಳ ಜೊತೆ ಇನ್ನಷ್ಟು ಬ್ಲಾಕ್ ಮೇಲ್ ಮಾಡಿ ಅವರಿಂದ ಕೂಡ ಹಣವನ್ನು ಕೂಡ ಪೀಕಿದ್ದಾನೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಈತನನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ಈತ ಒಬ್ಬನೇ ಇದ್ದಾನ, ಈತ ಜೊತೆ ಇನ್ನೂ ಯಾರು ಇದ್ರ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. ಪ್ರಮುಖವಾಗಿ ಈತ ಯೂಸ್ ಮಾಡ್ತಿದ್ದಂತ ಮೊಬೈಲ್ ಆಗಿರ್ಬೋದು, ಜೊತೆಗೆ ಈತನ ಬಳಿ ಇದ್ದಂತ ಕೆಲವೊಂದು ಟೆಕ್ನಿಕಲ್ ಎವಿಡೆನ್ಸ್ ಅಥವಾ ಡಾಕ್ಯುಮೆಂಟ್ಸ್ ಏನಿದೆ ಅದೆಲ್ಲವನ್ನು ಕೂಡ ಈಗಾಗಲೇ ಯಲಹಂಕ ಪೊಲೀಸರು ಕೂಡ ಪಡ್ಕೊಂಡಿದ್ದಾರೆ. ಅದೆಲ್ಲವನ್ನು ಪಡ್ಕೊಂಡು ಆ ಲೇಡಿ ಯಾರಿದಾರೋ ಆಕೆಯ ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇನ್ನಷ್ಟು ಯಾರ್ಯಾರು ಈತನಿಂದ ವಂಚನೆಗೆ ಒಳಗಾಗಿದ್ರು ಅವರೆಲ್ಲರನ್ನು ಕೂಡ ಈಗಾಗಲೇ ಕರೆಸಿ ಪೊಲೀಸರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನು ಯಾರ್ಯಾರಿಗೆ ಈತ ಇನ್ನು ಸಾಕಷ್ಟು ಜನರಿಗೆ ಮೋಸ ಮಾಡಿದ ಒಂದು ಆರೋಪ ಕೂಡ ಇರುವಂತದ್ದು. ಇನ್ನು ಯಾರ್ಯಾರು ಇದಾರೆ ಅನ್ನೋದ್ರ ಬಗ್ಗೆ ಕೂಡ ಇನ್ನು ಪೊಲೀಸರು ಮುಂದುವರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಅಜಯ್ ಮಾಹಿತಿ.